ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಎಂತ ಗೊತ್ತುಂಟಾ, ಇವತ್ತು ನಾವು ಟೆಂಪಲ್ ಹೋಗ್ತಾ ಇದ್ದೇವೆ. ಅದನ್ನು ನಿಮ್ಮೊಟ್ಟಿಗೆ ಸಹ ನಾನು ಶೇರ್ ಮಾಡ್ತೇನೆ. ಈಗ ಮೊದಲಿಗೆ ನಾವು ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ಹೋಗುವಾಗ NITK ಬೀಚಿಗೆ ಸಹ ಹೋಗಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದು ಹೋದದ್ದು. ತುಂಬ ಬಿಸಿಲು ಕೂಡ ಇತ್ತು. ಓಕೆ, ಇನ್ನೊಂದು ದೇವಸ್ಥಾನಕ್ಕೆ ಹೊರಡುವ. ಈಗ ನಾವು ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ರೀಚ್ ಆಗಲಿಕ್ಕಾಯಿತು. ನಾವು ಮನೆಯಿಂದ 9 ಹೊರಟಿದ್ದೇವೆ. ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿದ್ದೀರಿ ಅಂತ ನನಗೆ ಕಾಮೆಂಟ್ ಮಾಡಿ. ದೇವಸ್ಥಾನಕ್ಕೆ ಈಗ ನಾವು ರೀಚ್ ಆಗಿ ಆಯಿತು. ತುಂಬ ಬಿಸಿಲುಂಟಿವತ್ತು. ಇಲ್ಲಿ ವೆಹಿಕಲ್ ಪಾರ್ಕ್ ಮಾಡಲಿಕ್ಕೆ ಸಹ ಜಾಗ ಇರಲಿಲ್ಲ, ಯಾಕಂದರೆ ಆಲ್ರೆಡಿ ಫುಲ್ ಆಗಿತ್ತು. ಒಮ್ಮೆ ನೋಡಿ ಇಲ್ಲಿ ಎಷ್ಟೆಲ್ಲ ವೆಹಿಕಲ್ಸ್ ಬಂದಿದೆ ಅಂತ. ದೇವರ ಸಾನ್ನಿಧ್ಯಕ್ಕೆ ಹೋಗುವ ಮೊದಲು ಕಾಲು ತೊಳೆದುಕೊಂಡು ಹೋಗುವಂತಹ ಪದ್ಧತಿ. ಓಕೆ, ಇನ್ನೂ ಹೋಗುವ ಒಳಗೆ. ನಾನಿಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ಸಹ ಕಷ್ಟದ ದಿನಗಳನ್ನು ದೂರ ಮಾಡಿ ಖುಷಿಯ ದಿನಗಳನ್ನು ಕೊಡುವ ಹಾಗೆ ಮಾಡಲಿ. ದೇವರಿಗೆ ಕೈ ಮುಗಿದು ಬರುವ. ದೇವಸ್ಥಾನಕ್ಕೆ ಬಂದ ಮೇಲೆ ಮನಸ್ಸಿಗೆ ಕೂಡ ಏನೋ ಒಂಥರ ನೆಮ್ಮದಿ ಸಿಗ್ತದೆ. ಇದ್ದ ಕಷ್ಟ ಎಲ್ಲ ಮರೆತು ಹೋಗ್ತದೆ. ಈಗ ದೇವರಿಗೆ ನಾನು ಪ್ರದಕ್ಷಿಣೆ ಹಾಕ್ತಾ ಇದ್ದೇನೆ. ಇನ್ನು ಸ್ವಲ್ಪ ಹೊತ್ತು ಕೂತು ಆಮೇಲೆ ಹೊರಡುವುದಿಲ್ಲಿಂದ. ಇದು ನೋಡಿ ಡೋಲು. ಬಪ್ಪನಾಡು ಅಂತ ಹೇಳಿದಾಗ ನೆನಪಾಗುವುದೇ ಅಲ್ಲಿಯ ಡೋಲು. ಇನ್ನು ಇಲ್ಲಿಂದ ಹೊರಡುದು ಬೇರೆ ದೇವಸ್ಥಾನದ ಕಡೆಗೆ. ಇದು ಹೆಜಮಾಡಿ ಟೋಲ್ ಗೇಟ್. ಈಗ ಈ ಟೋಲ್ ಗೇಟ್ ಅನ್ನು ಪಾಸ್ ಮಾಡಿ ಹೋಗ್ತಾ ಇದ್ದೇವೆ. ಈಗ ನಾವು ಹೋಗ್ತಾ ಇರೋದು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ದಾರಿ ಉದ್ದಕ್ಕೆ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಈಗ ದೇವಸ್ಥಾನ ತಲುಪಿ ಆಯಿತು ನಾವು. ಇಲ್ಲಿ ಕೂಡ ದಸರಾ ತುಂಬ ಗ್ರ್ಯಾಂಡ್ ಆಗಿ ಇರ್ತದೆ. ಓಕೆ, ಬನ್ನಿ ಒಳಗೆ ಹೋಗುವ. ಇಲ್ಲಿ ಒಬ್ಬರು ಮಗುವಿನ ಸರ್ಜರಿಗೆ ಬೇಕಾಗಿ ಸಹಾಯ ನಿಧಿ ಕೇಳ್ತಾ ಇದ್ರು. ನಾನು ಕೂಡ ಕೊಟ್ಟೆ ಅವರಿಗೆ. ಇಲ್ಲಿಗೆ ಸಹ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಯಾರೆಲ್ಲ ಹೋಗಿದ್ದೀರಿ ಅಂತ ನನಗೆ ಕಾಮೆಂಟ್ ಮಾಡಿ. ಒಳ್ಳೆಯ ವಾತಾವರಣ, ನೋಡಲಿಕ್ಕೆ ಸಹ ಒಂದು ಸಮಾಧಾನ ಆಗ್ತಿತ್ತು. ಜನ ಬರ್ತಾ ಹೋಗ್ತಾ ಎಲ್ಲ ಇದ್ದರು. ತುಂಬ ರಶ್ ಉಂಟು ಅಂತ ನಮಗೆ ಅನ್ನಿಸ್ಲಿಲ್ಲ. ಇನ್ನು ದೇವರಿಗೆ ಕೈ ಮುಗಿದು ಬರುವ. ಮತ್ತು ಇಲ್ಲಿಯ ಪ್ರಾಮುಖ್ಯತೆ ಅಂತ ಹೇಳಿದರೆ ಅಲ್ಲಿಯ ವಸ್ತು ಪ್ರದರ್ಶನ. ಒಳಗೆ ಹೋಗಿ ನೋಡಿ ಬರುವ ಏನೆಲ್ಲ ಉಂಟು ಅಂತ. ಇಲ್ಲಿಗೆ ಹೋಗಿ ನನಗೆ ತುಂಬ ಖುಷಿ ಆಯಿತು. ಯಾಕೆಂತ ಹೇಳಿದರೆ ನನಗೆ ಗೊತ್ತಿಲ್ಲದ ವಿಷಯ ಎಲ್ಲ ನನಗೆ ಇಲ್ಲಿ ಕಲೀಲಿಕ್ಕೆ ಸಿಕ್ಕಿತು. ಇಷ್ಟೆಲ್ಲ ತಯಾರಿ ಮಾಡಿದ್ದಾರೆ ಅಂತ ಹೇಳಿದರೆ ಇವರ ತಾಳ್ಮೆಗೆ ನಿಜವಾಗಿ ಸಹ ನಾವು ಮೆಚ್ಚಲೇಬೇಕು. ಇಲ್ಲಿ ನೋಡಿ ಕಲ್ಲಂಗಡಿ ಯೂಸ್ ಮಾಡಿ ಆರ್ಟ್ ಎಲ್ಲ ಮಾಡಿದ್ದಾರೆ. ನೀವು ಸಹ ಬನ್ನಿ ಇಲ್ಲಿಗೆ, ಹಾಗೆ ನಿಮಗೆ ಸಹ ಖುಷಿ ಆಗ್ಬೋದು ಇದನ್ನೆಲ್ಲ ನೋಡಿ. ನಮಗೆ ಅಂದರೆ ಬೇಕಾದಷ್ಟು ಟೈಮ್ ಇರಲಿಲ್ಲ, ಬೇರೆ ಕಡೆಗೆ ಸಹ ಟೆಂಪಲಿಗೆಲ್ಲ ಹೋಗಲಿಕ್ಕಿತ್ತು. ಇದನ್ನೆಲ್ಲ ನೋಡಲಿಕ್ಕೆ ಉಂಟಲ್ಲ, ಫ್ರೀಯಾಗಿ ಟೈಮ್ ಮಾಡಿಕೊಂಡು ಬರಬೇಕು. ತುಂಬ ಒಳ್ಳೆಯದಾಗಿ ಮಾಡಿದ್ದಾರಲ್ವ ಇದನ್ನೆಲ್ಲ. ಕಾರ್ಟೂನ್ ಕಾನ್ಸೆಪ್ಟ್ ಇಟ್ಟುಕೊಂಡು ಕೂಡ ಮಾಡಿದ್ದಾರೆ. ಪರ್ಚೇಸ್ ಮಾಡುವವರಿಗೆಲ್ಲ ತುಂಬ ಯೂಸ್ ಆಗ್ಬೋದು ಇದು. ಇನ್ನು ಒಳಗೆ ಹೋಗಿ ನೋಡುವ ಏನೆಲ್ಲ ಉಂಟು ಅಂತ. ಜಾಸ್ತಿ ಜನ ಸೇರಿದಾಗ ನಮಗೆ ಸಹ ಒಂಥರ ಕಿರಿಕಿರಿ ಆಗ್ತದೆ, ಆದರೆ ಇಲ್ಲಿ ಹಾಗೆ ಇಲ್ಲ, ಒಳ್ಳೆ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ. ಜಲಚರ ಪ್ರಾಣಿಗಳನ್ನೆಲ್ಲ ಹೇಗೆ ರಕ್ಷಿಸಬೇಕು ಅಂತ ಸಣ್ಣ ಸಣ್ಣ ಚಿಂತನೆಯನ್ನು ಇಲ್ಲಿ ಇಟ್ಟಿದ್ದಾರೆ. ನಾವು ನಿಮಗೆ ತೋರಿಸ್ತಾ ಹೋಗ್ತೇವೆ, ನೋಡ್ತಾ ಹೋಗಿ. ಇಷ್ಟೆಲ್ಲ ತಯಾರಿ ಮಾಡಬೇಕು ಅಂತ ಹೇಳಿದರೆ ಅವರಿಗೆ ಇಷ್ಟೆಲ್ಲ ಟೈಮ್ ಬೇಕಾಗಿರ್ಬೋದಲ್ವಾ. ಸ್ಮೋಕ್ ಮಾಡಿದರೆ ಎಂತ ಆಗ್ತದೆ ಅಂತ ನೋಡಿ, ಇದರಲ್ಲಿ ಉಂಟು. ಇದೆಲ್ಲ ನೋಡಿ ನಮ್ಮ ತುಳುನಾಡಿನ ಸಂಪ್ರದಾಯ ಸಂಸ್ಕೃತಿ ಎಲ್ಲ ಸಹ. ನಮ್ಮ ಕರಾವಳಿ ಭಾಗ ದೈವ ಆರಾಧನೆಗೆ ಪ್ರಸಿದ್ಧವಾಗಿದೆ, ನೋಡ್ತಾ ಇರ್ಬೋದು ನೀವು. ಹಾಗೆ ಇಲ್ಲಿ ಪರಿಸರಕ್ಕೆ ಸಂಬಂಧಿಸಿ ಕೂಡ ಹಲವಾರು ಚಿಂತನೆಗಳನ್ನು ಮಾಡಿದ್ದಾರೆ. ಕಾಡು ಬೆಳೆಸಿ ನಾಡು ಉಳಿಸಿ, ಎಷ್ಟು ಒಳ್ಳೆಯ ಚಿಂತನೆ ಇದು.
ತಂಬಾಕು ಸೇವನೆಯಿಂದ ಏನೆಲ್ಲ ಆಗ್ತದೆ ಅಂತ ಇಲ್ಲಿ ತೋರಿಸಿದ್ದಾರೆ. ಹಾಗೆ ಜಂಕ್ ಫುಡ್ ತಿನ್ನೋದ್ರಿಂದ ಏನೆಲ್ಲ ಆಗ್ತದೆ ಅಂತ ಕೂಡ ಇಲ್ಲಿ ತೋರಿಸಿದ್ದಾರೆ. ನಿಮ್ಮ ಕಡೆ ದಸರಾ ಸೆಲೆಬ್ರೇಷನ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಇಲ್ಲಿ ನೋಡಿ ಹೂಗಳಿಂದ ಕಾರನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಫ್ರೇಮ್ ಎಲ್ಲ ಕಾಣ್ತಾ ಉಂಟಲ್ವಾ, ಇದೆಲ್ಲ ಇವರೇ ಮಾಡಿದಂತೆ. ಹಾಗೆ ಇಲ್ಲಿ ಐಟಮ್ಸ್ ಕೂಡ ಇತ್ತು, ಅಂದರೆ ಇಯರಿಂಗ್ ಆಗಿರ್ಬೋದು ಎಲ್ಲ ಸಹ. ನನಗೆ ಇಲ್ಲಿ ಕೆಲವು ಇಷ್ಟ ಆಗಿತ್ತು, ಆದರೆ ಅದು ನೋಡಿದರೆ ಸೋಲ್ಡ್ ಔಟ್ ಆಗಿತ್ತು. ಇಲ್ಲಿ ದೈವ ಆರಾಧನೆ ಕೋಲ ನಡೆಯುವಂತಹ ಒಂದು ಜಾಗವನ್ನು ತೋರಿಸಿಕೊಟ್ಟಿದ್ದಾರೆ. ಆಗಿನ ಕಾಲದಲ್ಲಿದ್ದ ಕಸುಬುಗಳನ್ನು ಇಲ್ಲಿ ತೋರಿಸುವ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಈಗದ ಜನರೇಷನ್ ಅವರಿಗೆ ಯಾವುದು ಸಹ ಗೊತ್ತಿರುವುದಿಲ್ಲ. ಹಾಗೆ ಇಲ್ಲಿ ಪುಸ್ತಕ ಸಂಗ್ರಹಾಲಯ ಕೂಡ ಮಾಡಿದ್ದಾರೆ. ಪುಸ್ತಕ ಪ್ರಿಯರಿಗೆ ಇದು ಒಳ್ಳೆಯ ಜಾಗ ಅಂತ ಹೇಳ್ಬೋದು. ಇದೆಲ್ಲ ಸಹ ಹ್ಯಾಂಡ್ ಮೇಡ್ ಐಟಮ್ಸ್. ಇಲ್ಲಿವರು ಹೂಗಳ ಎಸಳಿನಿಂದ ಬಳೆ ಚೈನ್ ಎಲ್ಲ ಮಾಡಿದ್ದಾರೆ. ಒಳ್ಳೆ ಒಳ್ಳೆ ಇಯರಿಂಗ್ಸ್ ಎಲ್ಲ ಇತ್ತು ಇದರಲ್ಲಿ. ನೋಡಲಿಕ್ಕೆ ಭಾರಿ ಒಳ್ಳೆ ಇತ್ತಿದು, ಆದರೆ ರೇಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಆಯಿತು. 1000+ ರೇಂಜಲ್ಲಿ ಇತ್ತು ಇದೆಲ್ಲ. ಅದಾಗಿ ನೆಕ್ಸ್ಟ್ ಹೋದದ್ದು ಬುಟ್ಟಿ ಹೆಣೆಯುವುದು ಎಲ್ಲ ನೋಡಲಿಕ್ಕೆ. ಭಾರಿ ಒಳ್ಳೆಯ ಕಾನ್ಸೆಪ್ಟನ್ನು ಮಾಡಿದ್ದಾರೆ ಇವರು. ಹೆಚ್ಚಾಗಿ ಎಲ್ಲರಿಗೂ ಸಹ ಇದನ್ನು ಉಪಯೋಗ ಮಾಡಿ ಮಾತ್ರ ಗೊತ್ತಿರ್ತದೆ, ಆದರೆ ಇದನ್ನೆಲ್ಲ ಹೇಗೆ ತಯಾರಿ ಮಾಡ್ತಾರೆ ಅಂತೇಳಿ ಸಹ ಇಲ್ಲಿ ಹೇಳಿಕೊಡ್ತಾ ಇದ್ರು. ಈಗ ನಾನು ತಲೆಗೆ ಇಡ್ತಾ ಇದ್ದೇನಲ್ವಾ, ಅದಕ್ಕೆ ಮುಟ್ಟಾಲೆ ಅಂತ ಹೇಳ್ತಾರೆ ತುಳುವಿನಲ್ಲಿ. ಹಾಗೆ ಈಗ ಇಡ್ತಾ ಇದ್ದಾರಲ್ವಾ, ಅದು ಪನೋಲಿ ಅಂತ. ಇದೆಲ್ಲ ಈಗದವರಿಗಂತೂ ನಿಜವಾಗಿ ಸಹ ಗೊತ್ತಿರಲಿಕ್ಕಿಲ್ಲ ಅಂತ ನನಗೆ ಅನ್ನಿಸ್ತದೆ. ಇದನ್ನೆಲ್ಲ ಅವತ್ತಿನ ಕಾಲದಲ್ಲಿ ಮಳೆ ಬರುವಾಗ ಅಥವಾ ಬಿಸಿಲಿಗೆಲ್ಲ ಯೂಸ್ ಮಾಡ್ತಾ ಇದ್ರು. ಈಗ ಇಲ್ಲಿ ನೋಡ್ತಾ ಇರೋದು ನೀವು ಮಂಗ. ನಮ್ಮ ಕಸುಬು ಕೂಡ ಹೌದಿದು. ನಮ್ಮ ಮೂಲ ಕಸುಬು ಇದು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಇಲ್ಲಿ ಇವರು ಹ್ಯಾಂಡ್ಲೂಮ್ ಸ್ಯಾರೀಸ್ ಎಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ರು. ಎಲ್ಲ ಸ್ಯಾರೀಸ್ ಕೂಡ ತುಂಬ ಚೆಂದ ಇತ್ತು. ಈ ವಿಡಿಯೋ ತುಂಬ ಲಾಂಗ್ ಆಗಿದೆ, ಹಾಗೆ ನಾನು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೆಕೆಂಡ್ ಪಾರ್ಟ್ ನಾನು ನಾಳೆ ಅಪ್ಲೋಡ್ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಗೊತ್ತುಂಟಲ್ವ, ಲೈಕ್ ಮಾಡಿ. ಬಾಯ್.